ಅಬಕಾರಿ ಇಲಾಖೆಯ ಲಂಚಾವತಾರ ಕೇಸ್ ಕಾಂಗ್ರೆಸ್ಗೆ ಒಂದ್ ರೀತಿ ಇರುಸು ಮುರುಸು ತಂದಿದೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗಂತೂ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ತಿಮ್ಮಾಪುರ ಅವ್ರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರು, ನಾವು ಹಂಗ್ ಮಾಡಿಲ್ಲ, ನಾವು ಹಿಂಗ್ ಮಾಡಿಲ್ಲ, ತನಿಖೆಯನ್ನ ಮಾಡ್ತಾರ, ಮಾಡ್ಲಿ ಬಿಡ್ರಿ ಅಂತ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಆಗಿ ತನಿಖಾ ಸಂಸ್ಥೆಗಳಿಗೆ ಇವರು ಕೊಡುವಂತ ಗೌರವ ಇದೇನಾ? ಆಯ್ತು, ನಾವೇನು ತಪ್ಪು ಮಾಡಿಲ್ಲ, ತನಿಖೆ ಮಾಡಿದ್ರೆ ಮಾಡ್ಲಿ, ಆ ದಾಟಿಯಲ್ಲಿ ಅವರು ಹೇಳ್ತಾ ಇರಬಹುದು. ಆದ್ರೆ ಹೇಳ್ತಾ ಇರುವಂತ ರೀತಿ ಖಂಡಿತವಾಗಿಯೂ ಸರಿ ಇಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಈ ರೀತಿ ಕೇಳಿ ಬರ್ತಾ ಇರುವಾಗ ಅಧಿಕಾರಿಗಳ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಸಂಬಂಧ ಹಂಗೆ ಹಿಂಗೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆರ್.ಬಿ. ತಿಮ್ಮಾಪುರ ಅವರ ಇಲಾಖೆಯ ಅಧಿಕಾರಿಗಳು ಯಾರ ವ್ಯಾಪ್ತಿಗೆ ಬರ್ತಾರೆ? ತಿಮ್ಮಾಪುರ ಅವರ ವ್ಯಾಪ್ತಿಗೆ ಬರ್ತಾರಾ ಅಥವಾ ತಿಮ್ಮಾಪುರ ಅವರ ಮಗನ ವ್ಯಾಪ್ತಿಗೆ ಬರ್ತಾರ? ಯಾರ ವ್ಯಾಪ್ತಿಗೆ ಬರ್ತಾರ ಅವರು? ಸಚಿವ ಆರ್.ಬಿ. ತಿಮ್ಮಾಪುರ ಅವ್ರ ಮಗ, ತಿಮ್ಮಾಪುರ ಅವರ ಮಗನಿಗೂ ಇಲಾಖೆಗೂ ಏನ್ ಸಂಬಂಧ? ತಿಮ್ಮಾಪುರ ಅವರು ಇದಕ್ಕೆ ಉತ್ತರ ಕೊಡಬೇಕು. ತಿಮ್ಮಾಪುರ ಅವರು ಅಬಕಾರಿ ಇಲಾಖೆ ಅಧಿಕಾರಿಗಳು ಇವರ ಅಧೀನದಲ್ಲಿ ಕೆಲಸ ಮಾಡ್ತಾರಾ ಅಥವಾ ಆರ್.ಬಿ. ತಿಮ್ಮಾಪುರ ಅವರ ಮಗನ ಅಧೀನದಲ್ಲಿ ಕೆಲಸ ಮಾಡ್ತಾರಾ? ಈ ರೀತಿಯ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಇದಕ್ಕೆ ತಿಮ್ಮಾಪುರ ಉತ್ತರವನ್ನ ಕೊಡಬೇಕು. ಈ ರೀತಿ ಇರುಸು ಮುರುಸು ಉಂಟಾಗ್ತಾ ಇರುವಂತಹ ಈ ಬೆಳವಣಿಗೆ ಮಧ್ಯೆ ಆರ್.ಬಿ. ತಿಮ್ಮಾಪುರ ಅವರನ್ನ ಬೆಂಬಲಿಸುವ ಕೆಲಸ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇದೆ. ಬೇರೆ ಏನ್ ಮಾಡೋದಕ್ಕೆ ಸಾಧ್ಯ? ಅವರು ಏನೇನು ಮಾತಾಡಿದ್ದಾರೆ ಕಾಂಗ್ರೆಸ್ ನಾಯಕರು ನೋಡ್ಕೊಂಡು. ತಿಮ್ಮಾಪುರ ವಿರುದ್ಧ ಲೋಕಾಯುಕ್ತಗೆ ದೂರು. ಅಬಕಾರಿ ಸಚಿವರಿಗೆ ಹೆಚ್ಚಾಯಿತು ಎದೆಬಡಿತ. ರಾಜ್ಯದ ಅರ್ಥವ್ಯವಸ್ಥೆಯ ಮೂಲಾಧಾರ ಅಂದ್ರೆ ಅದು ಅಬಕಾರಿ ಇಲಾಖೆ. ಸರ್ಕಾರ ಎಷ್ಟೇ ತೆರಿಗೆ ಹಾಕಲಿ, ಅದೆಷ್ಟೇ ಟಫ್ ರೂಲ್ಸ್ ಗಳನ್ನ ತರಲಿ, ಬಾರ್ ವೈನ್ ಶಾಪ್ಗಳ ಗಲ್ಲಾಪೆಟ್ಟಿಗೆ ತುಂಬೋದಂತೂ ಸತ್ಯ. ಈ ಕಾರಣಕ್ಕಾಗಿಯೇ ಹೊಸ ಬಾರ್ ಲೈಸೆನ್ಸ್ಗಳಿಗೆ ಫುಲ್ ಡಿಮ್ಯಾಂಡ್ ಇದೆ. ಈ ಸತ್ಯವನ್ನ ಅರಿತ ಲಂಚಬಾಕ ಅಧಿಕಾರಿಗಳು ಲೈಸೆನ್ಸ್ ನೀಡಲು ಕೋಟಿ ಕೋಟಿ ಹಣಕ್ಕೆ ಮುಲಾಜಿಲ್ಲದೆ ಬೇಡಿಕೆ ಇಡ್ತಿದ್ದಾರೆ. ಇನ್ನು ಬಾರ್ ಲೈಸೆನ್ಸ್ ನೀಡಲು ಹಣ ಕೇಳಿದ ಪ್ರಕರಣ ಲೋಕಾಯುಕ್ತರ ಅಂಗಳ ತಲುಪಿದ್ದು ಸಚಿವ ತಿಮ್ಮಾಪುರ ವಿರುದ್ಧವೂ ದೂರು ದಾಖಲಾಗಿದೆ. ಸ್ವತಃ ದೂರುದಾರ ಲಕ್ಷ್ಮೀನಾರಾಯಣ ಸಚಿವರಿಗೂ ಅಕ್ರಮದಲ್ಲಿ ಪಾಲಿದೆ ಎಂದು ಆರೋಪಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಆರೋಪ ಸಾಬೀತಾದ್ರೆ ರಾಜೀನಾಮೆ ಶತಸಿದ್ಧ. ಇನ್ನು ಸಚಿವ ತಿಮ್ಮಾಪುರ ಪರ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಭರ್ಜರಿ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ. ಆರೋಪ ಸಾಬೀತಾದ್ರೆ ತಿಮ್ಮಾಪುರ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಎಂದು ಪ್ರಿಯಾಂಕರ್ಗೆ ಹೇಳಿದ್ರೆ ಅಧಿಕಾರಿಗಳ ತಪ್ಪಿಗೆ ಮಂತ್ರಿಯ ತಲೆದಂಡ ಎಷ್ಟು ಸರಿ ಎಂದು ಶಾಸಕ ಪೊನ್ನಣ್ಣ ಪ್ರಶ್ನಿಸಿದ್ದಾರೆ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದ್ದಾರೆ. ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ ಆರ್.ಬಿ. ತಿಮ್ಮಾಪುರ ಅವರು ಯಾರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ. ಅವರು ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ ಈ ದೇಶದ ಸುರಕ್ಷತೆಯನ್ನ, ಈ ದೇಶದ ಗಡಿಯನ್ನ ಕಾಪಾಡುವಂತ ಜವಾಬ್ದಾರಿ ವಹಿಸಿಕೊಂಡಿರುವಂತ ಮಂತ್ರಿ ಏನ್ ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವಾ ಅವ್ರದ್ದು? ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿ ಮಂತ್ರಿ ಆಮೇಲೆ ನೋಡೋಣ. ಅಬಕಾರಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಹಂತದ ತನಿಖೆ ಶುರುವಾಗಿದೆ. ಒಂದೆಡೆ ಲೋಕಾಯುಕ್ತ ತನಿಖೆ ಮಾಡುತ್ತಿದ್ರೆ ಅತ್ತ ಆಂತರಿಕ ತನಿಖೆಗೂ ಸಿಎಸ್ ಶಾಲಿನಿ ರಜನೀಶ್ ಆಗ್ರಹಿಸಿದ್ದಾರೆ. ಈ ನಡುವೆ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದ್ದು ಅಲ್ಲಿಯೂ ಆಡಿಯೋ ಬಡಿದಾಟ ನಡೆಯೋದು ಬಹುತೇಕ ಫಿಕ್ಸ್ ಆಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಲಂಚಾವತಾರ ಕೇಸ್ ಕಾಂಗ್ರೆಸ್ಗೆ ಒಂದ್ ರೀತಿ ಇರುಸು ಮುರುಸು ತಂದಿದೆ. ಅದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗಂತೂ ಮುಜುಗರಕ್ಕೆ ಕಾರಣ ಆಗ್ತಾ ಇದೆ. ತಿಮ್ಮಾಪುರ ಅವ್ರ ಮಾತನ್ನ ಕೇಳಿಸ್ಕೊಳ್ತಾ ಇದ್ರು, ನಾವು ಹಂಗ್ ಮಾಡಿಲ್ಲ, ನಾವು ಹಿಂಗ್ ಮಾಡಿಲ್ಲ, ತನಿಖೆಯನ್ನ ಮಾಡ್ತಾರ, ಮಾಡ್ಲಿ ಬಿಡ್ರಿ ಅಂತ. ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ ಆಗಿ ತನಿಖಾ ಸಂಸ್ಥೆಗಳಿಗೆ ಇವರು ಕೊಡುವಂತ ಗೌರವ ಇದೇನಾ? ಆಯ್ತು, ನಾವೇನು ತಪ್ಪು ಮಾಡಿಲ್ಲ, ತನಿಖೆ ಮಾಡಿದ್ರೆ ಮಾಡ್ಲಿ, ಆ ದಾಟಿಯಲ್ಲಿ ಇವರು ಹೇಳ್ತಾ ಇರಬಹುದು. ಆದ್ರೆ ಹೇಳ್ತಾ ಇರುವಂತ ರೀತಿ ಖಂಡಿತವಾಗಿಯೂ ಸರಿ ಇಲ್ಲ.
ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪ ಈ ರೀತಿ ಕೇಳಿ ಬರ್ತಾ ಇರುವಾಗ ಅಧಿಕಾರಿಗಳ ಮಟ್ಟದಲ್ಲಿ ಅಧಿಕಾರಿಗಳಿಗೆ ಸಂಬಂಧ ಹಂಗೆ ಹಿಂಗೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆರ್ ಬಿ ತಿಮ್ಮಾಪುರ್ ಅವರ ಇಲಾಖೆಯ ಅಧಿಕಾರಿಗಳು ಯಾರ ವ್ಯಾಪ್ತಿಗೆ ಬರ್ತಾರೆ? ತಿಮ್ಮಾಪುರ್ ಅವರ ವ್ಯಾಪ್ತಿಗೆ ಬರ್ತಾರಾ ಅಥವಾ ತಿಮ್ಮಾಪುರ್ ಅವರ ಮಗನ ವ್ಯಾಪ್ತಿಗೆ ಬರ್ತಾರ? ಯಾರ ವ್ಯಾಪ್ತಿಗೆ ಬರ್ತಾರ ಅವರು? ಸಚಿವ ಆರ್ ಬಿ ತಿಮ್ಮಾಪುರ್ ಅವರ ಮಗ, ತಿಮ್ಮಾಪುರ್ ಅವರ ಮಗನಿಗೂ ಇಲಾಖೆಗೂ ಏನ್ ಸಂಬಂಧ? ತಿಮ್ಮಾಪುರ್ ಅವರು ಇದಕ್ಕೆ ಉತ್ತರ ಕೊಡಬೇಕು. ತಿಮ್ಮಾಪುರ್ ಅವರು ಅಬಕಾರಿ ಇಲಾಖೆ ಅಧಿಕಾರಿಗಳು ಇವರ ಅಧೀನದಲ್ಲಿ ಕೆಲಸ ಮಾಡ್ತಾರಾ ಅಥವಾ ಆರ್ ಬಿ ತಿಮ್ಮಾಪುರ್ ಅವರ ಮಗನ ಅಧೀನದಲ್ಲಿ ಕೆಲಸ ಮಾಡ್ತಾರಾ? ಈ ರೀತಿಯ ಒಂದು ಚರ್ಚೆ ಈಗ ರಾಜಕೀಯ ವಲಯದಲ್ಲಿ ಆಗ್ತಾ ಇದೆ. ಇದಕ್ಕೆ ತಿಮ್ಮಾಪುರ್ ಉತ್ತರವನ್ನ ಕೊಡಬೇಕು. ಈ ರೀತಿ ಇರುಸು ಮುರುಸು ಉಂಟಾಗ್ತಾ ಇರುವಂತಹ ಈ ಬೆಳವಣಿಗೆ ಮಧ್ಯೆ ಆರ್ ಬಿ ತಿಮ್ಮಾಪುರ್ ಅವರನ್ನ ಬೆಂಬಲಿಸುವ ಕೆಲಸ ಕಾಂಗ್ರೆಸ್ ನಾಯಕರಿಂದ ಆಗ್ತಾ ಇದೆ. ಬೇರೆ ಏನ್ ಮಾಡೋದಕ್ಕೆ ಸಾಧ್ಯ? ಅವರು ಏನೇನು ಮಾತಾಡಿದ್ದಾರೆ ಕಾಂಗ್ರೆಸ್ ನಾಯಕರು ನೋಡ್ಕೊಂಡ್ ಬನ್ನಿ. ತಿಮ್ಮಾಪುರ ವಿರುದ್ಧ ಲೋಕಾಯುಕ್ತಗೆ ದೂರು. ಅಬಕಾರಿ ಸಚಿವರಿಗೆ ಹೆಚ್ಚಾಯ್ತು ಎದೆಬಡಿತ. ರಾಜ್ಯದ ಅರ್ಥವ್ಯವಸ್ಥೆಯ ಮೂಲಾಧಾರ ಅಂದ್ರೆ ಅದು ಅಬಕಾರಿ ಇಲಾಖೆ. ಸರ್ಕಾರ ಎಷ್ಟೇ ತೆರಿಗೆ ಹಾಕಲಿ, ಅದೆಷ್ಟೇ ಟಫ್ ರೂಲ್ಸ್ ಗಳನ್ನ ತರಲಿ, ಬಾರ್ ವೈನ್ ಶಾಪ್ಗಳ ಗಲ್ಲಾಪೆಟ್ಟಿಗೆ ತುಂಬೋದಂತೂ ಸತ್ಯ. ಈ ಕಾರಣಕ್ಕಾಗಿಯೇ ಹೊಸ ಬಾರ್ ಲೈಸೆನ್ಸ್ಗಳಿಗೆ ಫುಲ್ ಡಿಮ್ಯಾಂಡ್ ಇದೆ. ಈ ಸತ್ಯವನ್ನ ಅರಿತ ಲಂಚಬಾಕ ಅಧಿಕಾರಿಗಳು ಲೈಸೆನ್ಸ್ ನೀಡಲು ಕೋಟಿ ಕೋಟಿ ಹಣಕ್ಕೆ ಮುಲಾಜಿಲ್ಲದೆ ಬೇಡಿಕೆ ಇಡ್ತಿದ್ದಾರೆ. ಇನ್ನು ಬಾರ್ ಲೈಸೆನ್ಸ್ ನೀಡಲು ಹಣ ಕೇಳಿದ ಪ್ರಕರಣ ಲೋಕಾಯುಕ್ತರ ಅಂಗಳ ತಲುಪಿದ್ದು ಸಚಿವ ತಿಮ್ಮಾಪುರ ವಿರುದ್ಧವೂ ದೂರು ದಾಖಲಾಗಿದೆ. ಸ್ವತಃ ದೂರುದಾರ ಲಕ್ಷ್ಮೀನಾರಾಯಣ ಸಚಿವರಿಗೂ ಅಕ್ರಮದಲ್ಲಿ ಪಾಲಿದೆ ಎಂದು ಆರೋಪಿಸುತ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯರು ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅನ್ನೋ ಮಾರ್ಮಿಕ ಮಾತುಗಳನ್ನಾಡಿದ್ದಾರೆ. ಆರೋಪ ಸಾಬೀತಾದ್ರೆ ರಾಜೀನಾಮೆ ಶತಸಿದ್ಧ. ಇನ್ನು ಸಚಿವ ತಿಮ್ಮಾಪುರ ಪರ ಕಾಂಗ್ರೆಸ್ ಸಚಿವರು ಮತ್ತು ಶಾಸಕರು ಭರ್ಜರಿ ಬ್ಯಾಟಿಂಗ್ ಮುಂದುವರೆಸಿದ್ದಾರೆ. ಆರೋಪ ಸಾಬೀತಾದ್ರೆ ತಿಮ್ಮಾಪುರ ಮಂತ್ರಿ ಸ್ಥಾನದಲ್ಲಿ ಇರಲ್ಲ ಎಂದು ಪ್ರಿಯಾಂಕರ್ಗೆ ಹೇಳಿದ್ರೆ ಅಧಿಕಾರಿಗಳ ತಪ್ಪಿಗೆ ಮಂತ್ರಿಯ ತಲೆದಂಡ ಎಷ್ಟು ಸರಿ ಎಂದು ಶಾಸಕ ಪೊನ್ನಣ್ಣ ಪ್ರಶ್ನಿಸಿದ್ದಾರೆ. ನೋಡಿ, ಹಿಂದೆ ಕೂಡ ಬಿಜೆಪಿಯವರು ಇದನ್ನ ಪ್ರಸ್ತಾಪ ಮಾಡಿದ್ರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಕೊಟ್ಟಿಲ್ಲ. ಈಗ ಲೋಕಾಯುಕ್ತದ ಟ್ರ್ಯಾಪ್ ಅಲ್ಲಿ ಒಬ್ಬ ಆಫೀಸರ್ ಸಿಕ್ಕಾಕೊಂಡಿದೆ, ತನಿಖೆ ಆಗಲಿ. ಬಹಳ ಸ್ಪಷ್ಟವಾಗಿ ಆರ್ ಬಿ ತಿಮ್ಮಾಪುರ್ ಅವರು ಯಾರು ಉಪ್ಪು ತಿಂದಿದ್ದಾರೆ, ನೀರು ಕುಡಿಲೇಬೇಕು ಅಂತ ಹೇಳಿದ್ದಾರೆ. ಈ ಸೆಷನ್ ಬರುತ್ತೆ, ಸೆಷನ್ ನಲ್ಲಿ ಚರ್ಚೆ ಮಾಡ್ಲಿ. ಇವರು ಯಾರೋ ಒಬ್ಬ ಅಧಿಕಾರಿ ಎಲ್ಲೋ ಭ್ರಷ್ಟಾಚಾರ ತಗೊಂಡು ಸಿಕ್ಕಾಕೊಂಡ್ರೆ ಮಂತ್ರಿ ರಾಜೀನಾಮೆ ಕೊಡಬೇಕಂತ ಹೇಳಿದ್ರೆ ಈ ದೇಶದ ಸುರಕ್ಷತೆಯನ್ನ, ಈ ದೇಶದ ಗಡಿಯನ್ನ ಕಾಪಾಡುವಂತ ಜವಾಬ್ದಾರಿ ವಹಿಸಿಕೊಂಡಿರುವಂತ ಮಂತ್ರಿ ಏನ್ ಮಾಡಬೇಕು? ಪುಲ್ವಾಮಾ, ಪಹಲ್ಗಾಮ್ ಇದೆಲ್ಲ ನಡೆದಾಗ ಜವಾಬ್ದಾರಿ ಅಲ್ವಾ ಅವ್ರದ್ದು? ಅವ್ರ ಜವಾಬ್ದಾರಿ ನೆರವೇರಿಸಲಿ. ಇಲ್ಲಿ ಮಂತ್ರಿ ಆಮೇಲೆ ನೋಡೋಣ. ಅಬಕಾರಿ ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ಹಂತದ ತನಿಖೆ ಶುರುವಾಗಿದೆ. ಒಂದೆಡೆ ಲೋಕಾಯುಕ್ತ ತನಿಖೆ ಮಾಡುತ್ತಿದ್ರೆ ಅತ್ತ ಆಂತರಿಕ ತನಿಖೆಗೂ ಸಿಎಸ್ ಶಾಲಿನಿ ರಜನೀಶ್ ಆಗ್ರಹಿಸಿದ್ದಾರೆ. ಈ ನಡುವೆ ಸರ್ಕಾರ ವಿಶೇಷ ಅಧಿವೇಶನ ಕರೆದಿದ್ದು ಅಲ್ಲಿಯೂ ಆಡಿಯೋ ಬಡಿದಾಟ ನಡೆಯೋದು ಬಹುತೇಕ ಫಿಕ್ಸ್ ಆಗಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.